ಕರ್ಣ ಇದೇ ತರಹದಲ್ಲಿ ಅವರನ್ನು ಸಂಹರಿಸ್ತಾ ಹೋಗ್ತಾನೆ. ಎಲ್ಲರೂ ಎದುರಿಸ್ತಾರೆ. ಎಲ್ಲರೂ ಅಂದರೆ ಅಲ್ಲಿದ್ದವ್ರು ಯಾರು? ಸಾತ್ಯಕಿ, ಧೃಷ್ಟದ್ಯುಮ್ನ, ಶಿಖಂಡಿ, ಉಪಪಾಂಡವರು, ನಕುಲ ಸಹದೇವರು ಮತ್ತು ಪಾಂಚಾಲದ ವೀರರು. ಈಗ ಭೀಮ ಕೂಡ ಸೇರಿಕೊಳ್ತಾನೆ ಅವ್ರ ಜೊತೆಗೆ. ಅಂದರೆ ಯಾರು ಸೇರಿದರೂ ಕರ್ಣನನ್ನು ತಡೆಯೋದಕ್ಕಾಗೋದಿಲ್ಲ. ಅವನ ಕೈಗಳು ಯಾವಾಗಲೂ ಬೆವರಲ್ಲ ಅಂತ ಹೇಳ್ತಾನೆ ಕರ್ಣ. ಇದೆಲ್ಲ ಭಾಳ ಅಬ್ಸರ್ವೇಷನ್ಗಳು, ಭಾಳ ವಿಚಿತ್ರವಾದದ್ದು. ಮಹಾದೇವನ ಜೊತೆಗೆ ಯುದ್ಧ ಮಾಡಿದವನು ಅವನು ಪರಶಿವನೊಂದಿಗೆ. ಅದು ಏನು? ಸುಯುದ್ಧೇನ ಅಂತ. ಅಂದರೆ ಅತ್ಯಂತ ಯೋಗ್ಯವಾದ ಶ್ರೇಷ್ಠವಾದ ವಿಧಾನದಲ್ಲಿ ಯುದ್ಧ ಮಾಡಿದವನು ಮಹಾನುಭಾವ. ಅವನು ಅರ್ಜುನನಿಗೆ ಹೇಳ್ತಾ ಇದೆ, ಮಹಾನುಭಾವ ಯಾರೋ ಒಬ್ಬರನ್ನಿಬ್ಬರನ್ನು ಕೊಲ್ಲೋದಲ್ಲ, 3 ಲೋಕಗಳನ್ನೇ ಕೊಲ್ದು ಬಿಡ್ಬೋದು, ಸಂಹರಿಸಿ ಬಿಡ್ಬೋದು ಅಂತ ಪಾಶುಪತಾಸ್ತ್ರವನ್ನು ಸಂಪಾದಿಸಿಕೊಂಡಿದ್ದಾನೆ. ಕೃಷ್ಣಾರ್ಜುನರಿಬ್ಬರು ಒಂದೇ ರಥದಲ್ಲಿ ಕುಳಿತು ಬರೋದನ್ನು ನೋಡಿದಾಗ ನಿಜ ಹೇಳ್ತೀನಿ, ನನಗೊಮ್ಮೆ ಭಯ ಆಗತ್ತೆ, ನನ್ನ ಎದೆ ನಡಗತ್ತೆ ಅಂತ ಹೇಳ್ತಾನೆ. ಇಬ್ಬರಲ್ಲೂ ಕೂಡ ಅಸ್ತ್ರ ಸಾಮರ್ಥ್ಯ ಇದೆ. ಇಬ್ಬರೂ ಮಹಾರಥಿಗಳು ಮತ್ತು ಯುದ್ಧಕ್ಕೆ ಬೇಕಾದ ಸರ್ವ ಸಿದ್ಧತೆಗಳು ಅವರಲ್ಲಿದೆ. ಇಂಥ ಇಬ್ಬರನ್ನು ಧೈರ್ಯವಾಗಿ ಎದುರಿಸ್ತೀನಿ ಅಂತ ಒಬ್ಬ ನಿಲ್ಲುವವ ಯಾರಾದರೂ ಈ ಪ್ರಪಂಚದಲ್ಲಿದ್ದರೆ ಅದು ನಾನೊಬ್ಬನೇ ಶಲ್ಯ. ಇನ್ಯಾರ ಹತ್ರನೂ ಇದು ಸಾಧ್ಯ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಯುದ್ಧ ಭೂಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕೃಷ್ಣ ಮತ್ತು ಅರ್ಜುನ ಅವರ ಸಂವಾದವನ್ನು ಕೇಳಿ ಈಗ ರಣರಂಗಕ್ಕೆ ಬಂದಿದ್ದೀವಿ ಮತ್ತು ಭೀಮನ ಯುದ್ಧೋತ್ಸಾಹ ಮತ್ತು ಪರಾಕ್ರಮವನ್ನು ನೋಡಿದ್ವಿ. ಅದೇ ಸಮಯಕ್ಕೆ ಅರ್ಜುನ ಕೂಡ ಎಂಟ್ರಿ ಕೊಟ್ಟಿರೋದು ಭೀಮನ ಮೂಲಕ ಗೊತ್ತಾಗುತ್ತೆ. ಭೀಮನಿಗೆ ವಿಶೋಕ ಹೇಳ್ತಾನೆ, ಕಾಣಿಸ್ತಾ ಇದೆ ರಥ ಅವರದ್ದು, ಅದನ್ನು ನೋಡು ಅಂತ. ನಿನಗಲ್ಲಿ ದೇವದತ್ತ ಕಾಣ್ತಾ ಇದೆ ನೋಡು ಅಂತ ಹೇಳ್ತಾನೆ. ಪಾರ್ಶ್ವೇ ಭೀಮಂ ಪಾಂಡುರಾಭ್ರ ಪ್ರಕಾಶಂ ಪಶ್ಯೇಮಂತ್ವಂ ದೇವದತ್ತಂ ಸುಘೋಷಂ ಅಂತ. ಆದರೆ ಅರ್ಜುನನ ರಥದಲ್ಲಿ ಅವನ ಪಕ್ಕದಲ್ಲಿ ಪಾರ್ಶ್ವದಲ್ಲಿ ದೇವದತ್ತ ಶಂಖವನ್ನು ಇಟ್ಕೊಂಡಿದ್ದಾನೆ, ಅದು ಕಾಣಿಸ್ತಾ ಇದೆ ಅಂತ. ಶಂಖ ಅನ್ನೋದು ಎಷ್ಟು ಚಿಕ್ಕ ಶಂಖ ಆಗ್ತಿರಲಿಲ್ಲ. ಅವರು ಊದೋ ಶಂಖಗಳು ಭಾಳ ದೊಡ್ಡ ಶಂಖಗಳಾಗ್ತಾಯಿದ್ದು, ಅದಕ್ಕೆಲ್ಲ ಅಲಂಕಾರ ಇರ್ತಾಯಿತ್ತು. ಅದನ್ನು ಪಕ್ಕದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಸ್ಟ್ಯಾಂಡ್ ಥರ ಮಾಡಿ ಇಟ್ಕೋತಾ ಇದ್ರು, ಬೇಕಾದಾಗ ಹೀಗೆ ತೆಗೆದು ಊದೋ ಥರ ಅಂತ. ಅದು ಕಾಣಿಸ್ತಾ ಇದೆ ದೇವದತ್ತ. ಇನ್ನೊಂದು ಕಡೆಗೆ ನೋಡು, ಕೃಷ್ಣನ ಪಕ್ಕದಲ್ಲಿ ಪಾಂಚಜನ್ಯ ಇದೆ, ಅದರ ಜೊತೆಗೆ ಚಕ್ರ ಇದೆ ಅಂತ. ರವಿಪ್ರಭಂ ವಜ್ರನಾಭಂ ಕ್ಷುರಾಂತಂ ಅಂತ, ಸೂರ್ಯನಷ್ಟು ಹೊಳಪಿದೆ ಅದಕ್ಕೆ. ತುದಿ ಅತ್ಯಂತ, ಅದರ ತುದಿ ಇರುತ್ತಲ್ಲ, ಚಕ್ರದ ತುದಿಗಳು ಅರಗಳು ಅಂತ ಹೇಳ್ತಾರೆ, ಅರ ಅಂತ ಹೇಳ್ತಾರೆ, ಚೂಪು ಚೂಪು ತುದಿ ಬರುತ್ತಲ್ಲ, ಅದು ಬಹಳ ಚೂಪಾಗಿರುವಂಥದ್ದು. ಅದು ಕಾಣಿಸ್ತಾ ಇದೆ. ಕೇಶವಸ್ಯ ಯಶೋ ವರ್ಧಯತ್ ಅಂತ, ಚಕ್ರ ಕೃಷ್ಣನ ಯಶಸ್ಸನ್ನು ಹೆಚ್ಚಿಸಿರುವಂಥದ್ದು ಅಂತ. ಅಂದರೆ ಕೃಷ್ಣ ಅಂದ್ಕೊಳ್ಳಿ ಚಕ್ರ ನೆನಪಾಗತ್ತೆ ನಮಗೆ, ಅವನು ಹಲವರನ್ನು ಕೊಂದಿದ್ದ ಚಕ್ರದಿಂದ. ಅದು ಕಾಣಿಸುತ್ತೆ. ಸದಾರ್ಚಿತಂ ಯದುಭಿಃ ಪಶ್ಯ ವೀರ, ಯಾದವರು ಅದನ್ನು ಯಾವಾಗಲೂ ಪೂಜಿಸ್ತಾ ಇರ್ತಾರೆ ಅಂತ. ಈ ಆಯುಧಗಳನ್ನು ಅವರು ಒಂದು ಉಪಕರಣ ಅಂತ ಯಾವಾಗಲೂ ಭಾವಿಸೋದಿಲ್ಲ. ಆಯುಧಗಳನ್ನು ಬಳಸ್ತಾರೆ, ಅದನ್ನು ಪೂಜಿಸ್ತಾರೆ, ಗೌರವಿಸ್ತಾ ಇದ್ದರು ಅವರು. ಚಕ್ರಕ್ಕೆ ಪೂಜೆ ಸಲ್ತಾ ಇತ್ತು ಅಲ್ಲಿ, ಸುದರ್ಶನ ಚಕ್ರಕ್ಕೆ ಅಂತ, ಯಾದವರಲ್ಲಿ ಅಂತ. ಇವತ್ತು ಕೂಡ ಸುದರ್ಶನ ಚಕ್ರವನ್ನು ಒಂದು ಪೂಜ್ಯವಾದ ವಸ್ತುವಾಗಿ ಪೂಜಿಸೋದು ನಮ್ಮ ಪೂಜಾ ಪ್ರಕಾರಗಳಲ್ಲಿ ಕೂಡ ಬಂದಿದೆ ಈಗಲೂ. ಹೌದೌದು. ವಿಷ್ಣುವಿನ ಪೂಜೆ ನಡೆಯುತ್ತೆ ಅಂದರೆ ವಿಷ್ಣುವಿನ ಆಯುಧಗಳ ಪೂಜೆ ಕೂಡ ನಡೆಯುತ್ತೆ ಅದರಲ್ಲಿ. ಚಕ್ರ, ಗದ ಎಲ್ಲವುದು, ಶಂಖ ಎಲ್ಲದರದ್ದು ನಡೆಯುತ್ತೆ. ಈ ಚಕ್ರ ಬೇರೆ ಯಾರು ಬಳಸಿದ್ದು ಇದೆ, ಎಲ್ಲರ ಹತ್ರನೂ ಚಕ್ರ ಇರ್ತಿತ್ತು. ಇವನ ಹತ್ರ ಇರೋ ಚಕ್ರ ವಿಶಿಷ್ಟವಾದ ಚಕ್ರ ಅಂತ ಒಂದು ಸಾಮಾನ್ಯ ಆಯುಧ, ಅಂದರೆ ಎಲ್ಲರೂ ಬಳಸ್ಬೋದಾಗಿದ್ದಂಥ ಆಯುಧ. ಆದರೆ ಚಕ್ರ ಬಳಸ್ತಾ ಇರಲಿಲ್ಲ, ಅದು ಬಹಳ ಸುಲಭದ ಆಯುಧ ಅಲ್ಲ. ಬಾಣದಷ್ಟು ಸುಲಭದ ಆಯುಧ ಯಾವುದೂ ಅಲ್ಲ. ಅದು ಬಿಟ್ಟರೆ ಖಡ್ಗ, ಗದೆ, ಬಾಣದ ನಂತರ ಗದೆ ಅಲ್ಲ ಖಡ್ಗದ ನಂತರ ಗದೆ, ಅದಾದಮೇಲೆ ಶಕ್ತಿ ಆಯುಧ, ಅದಾದಮೇಲೆ ಬೇರೆ ಬೇರೆ ಆಯುಧಗಳು. ಹಾಗೆ ನೋಡಿದಾಗ ಚಕ್ರ ಅನ್ನೋದು ಭಾಳ, ಅಂದರೆ ಅದು ಹಲವರನ್ನು ಕೊಲ್ಲಲ್ಲ, ಒಬ್ಬನನ್ನೇ ಕೊಲ್ಲೋದು, ಆ ಥರ ಎಲ್ಲ ನೋಡಿದಾಗ ಇವುಗಳು ಹೆಚ್ಚು ಸೌಕರ್ಯ ಇದೆ. ಅದರಲ್ಲಿ ಸ್ವಲ್ಪ ಸೌಕರ್ಯ ಕಡಿಮೆ, ಮತ್ತು ಅದರಲ್ಲಿ ನಿಷ್ಣಾತತೆಯನ್ನು ಪಡೆದುಕೊಳ್ಳೋದು ಕಷ್ಟ. ಬಾಣ ಬಿಡುವಷ್ಟು ಸುಲಭವಾಗಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಬಾಣ ಎಲ್ಲರೂ ಬಿಡ್ಬೋದು, ಗುರಿ ತಲುಪುತ್ತೋ ಇಲ್ಲ ಗೊತ್ತಿಲ್ಲ. ಗುರಿ ತಲುಪುವಂತಲೂ ನಾವು ಈಗಲೂ ಅದನ್ನು ಟ್ರೈ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಅಂದರೆ ಈಗ ನಾವು ಏನೂ ಇಲ್ಲದೆ ಆ ಬಾಣದ ಒಂದು ಜಾತ್ರೆಗಳಲ್ಲೋ ಅಥವಾ ಮಾಲ್ಗಳಲ್ಲೋ ಇಟ್ಟಿರ್ತಾರಲ್ಲ, ನಾವು ಏನೂ ಅಭ್ಯಾಸ ಇರಲ್ಲ, ಬಿಟ್ಟರೆ ಅದು ಹೋಗಿ ಯಾವುದಕ್ಕೂ ಒಂದು ತಾಕೊಂಡು ಏನೋ ಒಂದು ಬಹುಮಾನ ಕೊಡ್ತಾರೆ ನಮಗವರು. ಸ್ವಲ್ಪ ಪ್ರಯತ್ನ ಪಟ್ಟರಂತೂ ಅದನ್ನೇನು ಬೇಕಿದ್ರೂ
ಮಾಡ್ಬೋದು. ಹಾಗಾಗಿ ಅದು ಕಲಿಯೋದಕ್ಕೆ ಸಾಧ್ಯವಾಗುವ ವಿದ್ಯೆ ಬಾಣಪ್ರಯೋಗ. ಇವುಗಳೆಲ್ಲ ಕಷ್ಟ, ಹಾಗಾಗಿ ಹೆಚ್ಚು ಜನರ ಹತ್ರ ಇರ್ತಾ ಇರಲಿಲ್ಲ. ಆದರೆ ಅವನ ಹತ್ರ ಇದ್ದ ಸುದರ್ಶನ ಚಕ್ರ ಅದು ವಿಭಿನ್ನವಾದದ್ದು. ಹೇಗೆ ಗಾಂಡೀವ, ಕೋದಂಡ ಅಥವಾ ವಿಜಯ ಈ ಥರ ಧನಸ್ಸನ್ನು ಹೇಳ್ತೀವೋ ಸ್ಪೆಷಲ್ ಅಂತ, ಹಾಗೆ ಇದು ವಿಶಿಷ್ಟವಾದದ್ದು. ಇದನ್ನು ಕೇಳಿ ಭೀಮನಿಗೆ ಭಾಳ ಸಂತೋಷ ಆಗುತ್ತೆ. ಅವನು ಹೇಳಿದ್ದು ಕೇಳಿ. ಈ ಸಂತೋಷ ಆದ ಕೂಡಲೇ ಏನಾದ್ರು ಮಾಡಬೇಕಲ್ಲ, ಅವನು ಬಹುಮಾನ ಘೋಷಿಸ್ತಾನೆ ಅವನು ವಿಶೋಕನಿಗೆ. ದದಾಮಿತೆ ಗ್ರಾಮವರಾಂಶ್ ಚತುರ್ದಶ ಪ್ರಿಯಾಖ್ಯಾನೆ ಸಾರಥೆ ಸುಪ್ರಸನ್ನ. ಒಳ್ಳೆ ವಿಷಯ ಹೇಳಿದೆ ನೀನೀಗ. ಅಣ್ಣ ಬದುಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ, ಸಂತೋಷದ ವಿಷಯ ಹೇಳಿದೆಯಾ, ನನಗೆ ಖುಷಿಯಾಗಿದೆ. ಸುಪ್ರಸನ್ನ, ಸಂತೋಷ ಆಗಿದೆ ನನಗೆ. 14 ಸಮೃದ್ಧವಾದ ಗ್ರಾಮಗಳನ್ನು ನಿನಗೆ ಬಹುಮಾನವಾಗಿ ಕೊಡ್ತೀನಿ ಅಂತ. 14 ಊರು, 1 ಎಕರೆ 2 ಎಕರೆ 60-40 ಸೈಟ್ ಕೊಡ್ತೀನಿ ಅಂತಲ್ಲ. ನಮ್ಮಲ್ಲಿ ಯಾರೋ ಕ್ರೀಡಾಟುಗಳು ಗೆದ್ದು ಬಂದರೆ 60-40 ಸೈಟ್ ಕೊಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡ್ತಾರೆ. ಅದನ್ನು ಕೊಡೋದೇ ಇಲ್ಲ ಆಮೇಲೆ ಅದು ಕೊಡೋಲ್ಲ ಆಮೇಲೆ ಅಂತ. ಇಲ್ಲಿ 14 ಸಮೃದ್ಧವಾದ ಗ್ರಾಮಗಳನ್ನು ಕೊಡ್ತೀನಿ ಅಂತ, 20 ರಥಗಳನ್ನು ಕೊಡ್ತೀನಿ ನಿಂಗೆ ಅಂತ. ಒಂದು ರಥ ಓಡಿಸ್ತಾ ಇದ್ದಾನಲ್ಲ ಈಗ, ಸ್ವಂತಕ್ಕೆ 20 ರಥ ತಗೋ ಅಂತ. ಈಗ ಬೇರೆಯವ್ರ ಗಾಡಿ ಓಡಿಸ್ತಾ ಇದ್ದಾನ ಅವನು. ಕರೆಕ್ಟ್. ಹಿಂಗೆ ಇದೆ, ತಗೋ ಅಂತ. ಒಳ್ಳೆ ಡ್ರೈವಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಪ್ರಾಣ ಉಳಿಸಿದರೆ ನಿನಗೊಂದು ಕಾರ್ ಕೊಡ್ತೀನಿ ಅಂತ ಕೊಟ್ಟ ಹಾಗೆ. ಆ ಕಡೆಯಲ್ಲಿ ಇವರು ಹತ್ರ ಬರ್ತಾ ಇದ್ರಲ್ಲ, ಸಿಂಹನಾದ ಮತ್ತು ರಥದ ಶಬ್ದದಿಂದಾಗಿ ಭೀಮ ಹತ್ತಿರದಲ್ಲಿದ್ದಾನೆ ಅಂತ ಅರ್ಜುನನಿಗೆ ಗೊತ್ತಾಗತ್ತೆ. ಶುತ್ವಾಚ ರಥ ನಿರ್ಘೋಷಂ ಸಿಂಹನಾದಂಚ ಸಂಯೋಗಿ. ಅಂದರೆ ಈ ಯುದ್ಧ ಸುಮ್ಮನೆ ಮಾಡೋಲ್ಲ, ಅವರು ಗರ್ಜಿಸ್ತಲೇ ಮಾಡ್ತಾರಲ್ಲ. ಮತ್ತು ರಥದ ಶಬ್ದ ಅಂತಂದರೆ ಒಬ್ಬೊಬ್ಬರ ರಥದ ಶಬ್ದದ ಮೂಲಕ ಗುರುತಿಸ್ಕೊಳ್ತಾ ಇದ್ರು ಅವರು ಅಂತ ಗೊತ್ತಾಗ್ತಾ ಇತ್ತು ಅಂತ. ನಮ್ಮಲ್ಲೂ ಗೊತ್ತಾಗ್ತಾ ಇತ್ತಲ್ಲ, ಯಾರ ಕಾರ್ ಬಂತು, ಯಾರ ಬೈಕ್ ಬಂತು ಅಂತ ಫೆಮಿಲಿಯರ್ ಆದದ್ದನ್ನು ಗುರುತಿಸ್ಕೊಳ್ತೀವಲ್ಲ. ಹಾಗೆ ಇಲ್ಲೇ ಭೀಮ ಹತ್ತಿರದಲ್ಲಿದ್ದಾನೆ ಅಂತ ಅನಿಸುತ್ತೆ. ಹಾಗಾಗಿ ಅವನ ಬಳಿಗೆ ರಥವನ್ನು ತಗೊಂಡು ಹೋಗು ಅಂತ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ. ಕೃಷ್ಣ ಆ ಕಡೆಯಲ್ಲಿ ರಥ ಓಡಿಸೋದಕ್ಕೆ ಆರಂಭ ಮಾಡ್ತಾನೆ. ಆದರೆ ಅದು ಹೆಂಗಿರುತ್ತೆ ಅಂದರೆ ಯಾರೂ ಎಲ್ಲಿಗೂ ಸುಲಭಕ್ಕೆ ಹೋಗೋಕ್ಕೆ ಬರೋದೇ ಇಲ್ಲ, ಅಷ್ಟು ತುಂಬಿರುತ್ತಾರೆ. ಹಾಗಾಗಿ ಇವನು ಯುದ್ಧ ಮಾಡ್ತಾ ಎದುರಿಗಿದ್ದ ದೊಡ್ಡ ಸೇನೆಯನ್ನು ಸಂಹಾರ ಮಾಡ್ತಲೇ ಭೀಷ್ಮನವರಿಗೆ ಹೋಗಬೇಕಾಗತ್ತೆ, ಭೀಮನವರಿಗೆ ಹೋಗಬೇಕಾಗತ್ತೆ. ಹಾಗೆ ಅರ್ಜುನ ಮುಂದುವರಿತಾನೆ. ಅರ್ಜುನ ಹಾಗೆ ಬರುವಾಗ ಅಸಂಖ್ಯ ಜನರನ್ನು ಸಮರಿಸ್ತಾ ಬರ್ತಾನೆ. ಭೀಮನಿಗೆ ಅದು ಗೊತ್ತಾಗುತ್ತೆ, ಅವನು ಹತ್ತಿರ ಬರ್ತಾ ಇದ್ದಾನೆ ಮತ್ತು ತುಂಬ ಜನರನ್ನು ಅವನು ಸಂಹಾರ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವನು ಉತ್ಸಾಹ ಜಾಸ್ತಿ ಆಗುತ್ತೆ. ಇವನು ಮೊದಲಿನಿಗಿಂತ ಜಾಸ್ತಿ ಉತ್ಸಾಹದಿಂದ ಮೊದಲಿಗಿಂತ ಜಾಸ್ತಿ ಜನರನ್ನು ಮಾಡ್ತಾ ಇವನು ಅರ್ಜುನನ ಕಡೆಗೆ ಮುಂದುವರಿತಾನೆ. ಭೀಮನ ಈ ಆಕ್ರಮಣವನ್ನು ನೋಡಿ ದುರ್ಯೋಧನ ತನ್ನ ಸೈನ್ಯಕ್ಕೆ ಮತ್ತೊಮ್ಮೆ ಕರೆದು ಆದೇಶ ನೀಡುತ್ತಾನೆ, ಹೇಗಾದರೂ ಮಾಡಿ ಎಲ್ಲರೂ ಸೇರೋಗಿ ಭೀಮನನ್ನು ಮುತ್ತಿ ಅವನನ್ನು ಕೊಂದು ಬಿಡಿ ಅಂತ. ಮತ್ತೆ ಭೀಮನಿಗೆ ನುಗ್ಗುತ್ತಾರೆ. ಮತ್ತು ಅರ್ಜುನ ಭೀಮ ಬಂದು ಅಲ್ಲಿ ಏನಾಗಿದೆ ಅಂತ ಹೇಳೋ ಸಮಯ ಮತ್ತೆ ಮುಂದೋಗುತ್ತೆ. ಅಂದರೆ ಅವ್ನು ಮೀಟ್ ಮಾಡೋಕ್ಕಾಗಲ್ಲ. ಇವರುಗಳು ಮತ್ತೆ ನುಗ್ಗುತ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಭೀಮ ಮತ್ತೆ ಸಂಹಾರವನ್ನು ಮುಂದುವರಿಸ್ತಾನೆ. ಭೀಮನ ಈ ಪರಾಕ್ರಮ ಮುಂದುವರಿಯುತ್ತೆ. ಶಕುನಿಗೆ ದುರ್ಯೋಧನ ಹೇಳ್ತಾನೆ, ಹೋಗಿ ಹೇಗಾದರೂ ಮಾಡಿ ಭೀಮನನ್ನು ಎದುರಿಸು ಅಂತ, ಭೀಮನನ್ನು ಗೆಲ್ಲು ಅಂತ ಕಳಿಸ್ತಾನೆ. ಶಕುನಿ ಬರ್ತಾನೆ, ಬಹಳ ಘೋರವಾಗಿ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಭೀಮನ ಧನಸ್ಸನ್ನು ತುಂಡರಿಸ್ತಾನೆ, ಭೀಮನ ಸಾರಥಿಯನ್ನು ಗಾಯಗೊಳಿಸ್ತಾನೆ. ಭೀಮನ ಧನಸ್ಸು ತುಂಡಾದಾಗ ಅವನು ಶಕ್ತ್ಯಾಯುಧವನ್ನು ಎಸೆದ್ರೆ ಆ ಶಕ್ತ್ಯಾಯುಧವನ್ನು ಕೈಯಲ್ಲಿ ಹಿಡಿದು ವಾಪಸ್ ಎಸೆದು ಗಾಯ ಮಾಡ್ತಾನೆ ಭೀಮನಿಗೆ. ಹೀಗೆ ಶಕುನಿ ಬಹಳ ಘೋರವಾಗಿ ಯುದ್ಧ ಮಾಡ್ತಾನೆ. ಅದರಲ್ಲಿ ಕೊನೆಗೆ ಭೀಮನ ಕೈ ಮೇಲಾಗುತ್ತೆ. ಅವನು ಇವನ ಸಾರಥಿ ಕುದುರೆಗಳನ್ನು ಕೊಂದು ಕೊಲ್ತಾನೆ. ಆಗ ಶಕುನಿ ನೆಲಕ್ಕೆ ಹಾರಿ ಧನಸ್ಸು ಹಿಡಿದು ಯುದ್ಧ ಮಾಡ್ತಲೇ ಇರ್ತಾನೆ ಭೀಮನ ಜೊತೆಗೆ. ಆಗ ಭೀಮ ಅಲ್ಲಿ ಅವನ ಧನಸ್ಸನ್ನು ಕತ್ತರಿಸಿ ಅವನ ಮೇಲೆ ಬಾಣ ಬಿಡ್ತಾನೆ. ಆ ಬಾಣಗಳು ತಾಗಿ ನೆಲಕ್ಕೆ ಬಿದ್ದು ಹೊರಲಾಡೋದಕ್ಕೆ ಆರಂಭ ಮಾಡಿಬಿಡ್ತಾನೆ ಶಕುನಿ. ಅಂದರೆ ಕಿಂಚಿತ್ ಪ್ರಾಣ ಅಂತ ಹೇಳ್ತಾರೆ, ಅಂದರೆ ಚೂರು ಉಸಿರು ಉಳಿದಿತ್ತು ಅನ್ನೋ ಪರಿಸ್ಥಿತಿ ಆಗಿಬಿಡ್ತು ಶಕುನಿಗೆ ಅಂತ. ಆಗ ದುರ್ಯೋಧನ ಧಾವಿಸಿ ಬಂದು ಅವನನ್ನು ರಥದಲ್ಲಿ ಹತ್ತಿಸ್ಕೊಂಡು ಹೋಗಿ ಉಳಿಸ್ಕೊಳ್ಳುತ್ತಾನೆ. ಶಕುನಿಯನ್ನು ರಥದಲ್ಲಿ ಕೂರಿಸಿಕೊಂಡ ದುರ್ಯೋಧನ ರಣಾಂಗಣದಿಂದ ಹಿಂದೋಗ್ಬಿಡ್ತಾನೆ. ಅದು ಒಂದು ಎಲ್ಲ ಸೈನಿಕರಿಗೆ ಅವನು ಹಿಂದೆ ಹೋದ ಅಂತ ಕಾಣಿಸುತ್ತಲ್ಲ, ಸೈನ್ಯ ಹಿಂದಿರುಗಿ ಓಡೋದಕ್ಕೆ ಆರಂಭ ಮಾಡಿಬಿಡುತ್ತೆ. ಮತ್ತೆ ಅವರು ಹಾಗೆ ಓಡ್ತಾ ಇದ್ದಾಗೆ ಭೀಮ ಬೆನ್ನಟ್ಟಿ ಮತ್ತಷ್ಟು ಸಂಹಾರವನ್ನು ಮುಂದುವರಿಸ್ತಾನೆ. ಹಾಗೆ ಓಡಿದವರು ಹೋಗಿ ಕರ್ಣನ ಹಿಂದೆ ಹೋಗಿ ನಿಂತ್ಕೋತಾರೆ. ಅವನೇ ಗತಿ ಅಂತ ಅವನ ಹಿಂದೆ ಹೋಗಿ ನಿಂತ್ಕೊಳ್ತಾರೆ. ಕರ್ಣ ಭರವಸೆ ಕೊಡ್ತಾನೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಕರ್ಣ ಅವನ ಯುದ್ಧವನ್ನು ಮುಂದುವರಿಸ್ತಾನೆ. ಭೀಮನ ಪರಾಕ್ರಮ ಇಷ್ಟ ಆದರೆ ಕರ್ಣನ ಪರಾಕ್ರಮ ಆ ಕಡೆ ಇಷ್ಟೇ ಆಗ್ತಾ ಹೋಗುತ್ತೆ. ಕರ್ಣ ಇದೇ ತರಹದಲ್ಲಿ ಅವರನ್ನು ಸಂಹರಿಸ್ತಾ ಹೋಗ್ತಾನೆ. ಎಲ್ಲರೂ ಎದುರಿಸ್ತಾರೆ. ಎಲ್ಲರೂ ಅಂದರೆ ಅಲ್ಲಿದ್ದವ್ರು ಯಾರು? ಸಾತ್ಯಕಿ, ಧೃಷ್ಟದ್ಯುಮ್ನ, ಶಿಖಂಡಿ, ಉಪಪಾಂಡವರು, ನಕುಲ ಸಹದೇವರು ಮತ್ತು ಪಾಂಚಾಲದ ವೀರರು. ಈಗ ಭೀಮ ಕೂಡ ಸೇರಿಕೊಳ್ತಾನೆ ಅವ್ರ ಜೊತೆಗೆ. ಅಂದರೆ ಯಾರು ಸೇರಿದರೂ ಕರ್ಣನನ್ನು ತಡೆಯೋದಕ್ಕಾಗೋದಿಲ್ಲ.
ಆ ಪ್ರಮಾಣದಲ್ಲಿ ಅವನು ಸಂಹರಿಸ್ತಾ ಹೋಗ್ತಾನೆ. ಅರ್ಜುನ ಇದನ್ನು ನೋಡಿ ಕೃಷ್ಣನಿಗೆ ಹೇಳ್ತಾನೆ, ರಥವನ್ನು ಕರ್ಣನ ಕಡೆಗೆ ಹಾಯಿಸು, ಯಾಕೆಂದರೆ ನಿಶೇಷವ ಮಾಡ್ತಾ ಇದ್ದಾನೆ ಅವನು ಅಂತ, ಏನು ಶೇಷ ಉಳಿದೇ ಇರೋ ಥರ ಸಂಹಾರ ಮಾಡ್ತಾ ಇದ್ದಾನೆ, ಇನ್ನೂ ತಡ ಮಾಡೋದಕ್ಕಾಗೋದಿಲ್ಲ, ಆ ಕಡೆ ರಥ ಹೋಗಲಿ ಅಂತ ಹೇಳ್ತಾನೆ. ಕರ್ಣನ ಯುದ್ಧ ಹೇಗಿರುತ್ತೆ ಅಂದರೆ ಮೇಲೆ ಕುಳಿತ ಸಿದ್ಧಚಾರಣರೆಲ್ಲ ಮೆಚ್ಚುತ್ತಾರೆ ಅವನ ಸಾಹಸವನ್ನು ಅಂತ, ಅವನ ಪರಾಕ್ರಮವನ್ನು. ಹಾಗೆ ಕರ್ಣನ ಯುದ್ಧ ನಡೆಯುತ್ತೆ. ಅರ್ಜುನನ ರಥ ಕರ್ಣನ ರಥದ ಕಡೆಗೆ ಬರುತ್ತೆ. ಅಷ್ಟು ದೂರದಲ್ಲಿ ಅದು ಕಾಣಿಸುತ್ತೆ, ಧ್ವಜ ಕಾಣಿಸುತ್ತಲ್ಲ. ಶಲ್ಯ ಹೇಳ್ತಾನೆ ಕರ್ಣನಿಗೆ, ಅಯಂ ಸ ರಥ ಆಯಾತಿ ಶ್ವೇತಾಶ್ವ ಕೃಷ್ಣ ಸಾರಥಿ ನಿಘ್ನನ್ನ ಮಿತ್ರಾನ್ ಸಮರೆ ಯಂ ಕರ್ಣಂ ಪರಿಪೃಚ್ಛಸಿ. ನೀನು ಕೇಳ್ತಾ ಇದ್ದೀಯಲ್ಲ, ಆ ರಥ ನಿನ್ನ ಹತ್ತಿರಕ್ಕೆ ಬರ್ತಾ ಇದೆ, ಬಿಳಿಯ ಕುದುರೆಗಳು, ಕೃಷ್ಣ ಸಾರಥಿಯಾಗಿದ್ದಾನೆ ಅಂತ. ಆ ಕುದುರೆ ಬರ್ತಾ ಇದೆ, ಗಾಂಡೀವವನ್ನು ಹಿಡಿದು ಅರ್ಜುನ ಕುಳಿತುಕೊಂಡಿದ್ದಾನೆ. ತಮ್ಮ ಹನಿಷ್ಯಸಿ ಚೇದದ್ಯ ತನ್ನ ಶ್ರೇಯೋ ಭವಿಷ್ಯತಿ. ಇವತ್ತು ನೀನು ಅವನನ್ನು ಕೊಂದರೆ ನಿನಗದು ಶ್ರೇಯಸ್ಸಾಗತ್ತೆ. ಇಡೀ ದುರ್ಯೋಧನನ ಸೇನೆಯನ್ನು ಅರ್ಜುನ ನಾಶ ಮಾಡ್ತಾ ಇದ್ದಾನೆ, ಭೀಮ ನಾಶ ಮಾಡ್ತಾ ಇದ್ದಾನೆ. ಅರ್ಜುನನ ಭಯದಿಂದ ಕಂಗೆಟ್ಟಿದ್ದಾರೆ ಎಲ್ಲರೂ. ಅಂಥ ಹೊತ್ತಿನಲ್ಲಿ ನೀನು ಅರ್ಜುನನನ್ನು ಸಂಹರಿಸಿದರೆ ನಿಜವಾದ ಯಶಸ್ಸು ನಿನ್ನದಾಗತ್ತೆ ಅಂತ ಹೇಳ್ತಾನೆ. ಅವನು ಈ ಕಡೆ ಬರ್ತಾ ಇರೋದು ನೋಡಿದರೆ ಅಲ್ಲಿ ಸೈನ್ಯ ಇದೆ ಅವನಿಗೆ ಯುದ್ಧ ಮಾಡೋದಕ್ಕೆ. ವರ್ಜಯನ್ ಸರ್ವ ಸೈನ್ಯಾನಿ ತ್ವರತೇಹಿ ಧನಂಜಯ, ಅದನ್ನೆಲ್ಲ ಬಿಟ್ಟು ವೇಗವಾಗಿ ಬರ್ತಾ ಇರೋದು ನೋಡಿದರೆ ತ್ವದರ್ಥಮಿತಿ ಮನ್ಯೇಹಂ, ಅವನು ನಿನಗಾಗಿಯೇ ಬರ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಅವನನ್ನು ಅರ್ಜುನನನ್ನು ಒಂದೊಮ್ಮೆ ಸೋಲಿಸಬೇಕು, ಕೊಲ್ಲಬೇಕು ಅಂತಂದರೆ ತ್ವಾಮೃತೆ ಕ್ರೋಧ ದೀಪ್ತೋ ಹಿ ಪೀಡ್ಯಮಾನೇ ವೃಕೋದರೆ, ನಿನ್ನ ಬಿಟ್ಟು ಮತ್ತು ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ. ನೀನೀಗ ಭೀಮನನ್ನು ಸೋಲಿಸಿದಿ, ಯುಧಿಷ್ಠಿರನನ್ನು ಸೋಲಿಸಿದ್ದಿ, ಶಿಖಂಡಿ, ಸಾತ್ಯಕಿ, ದೃಷ್ಟದ್ಯುಮ್ನ, ಉಪಪಾಂಡವರು, ಯುಧಾಮನ್ಯು, ಉತ್ತಮೋಜಸ, ನಕುಲ, ಸಹದೇವ ಎಲ್ಲರನ್ನ ನೀನು ಏಕರಥನಾಗಿ ಸೋಲಿಸಿದ್ದಿ. ಈಗ ನೀನು ಸೋಲಿಸಬೇಕಾದದ್ದು ಅವನನ್ನು. ಯಾಕೆಂದರೆ ಇಷ್ಟು ಜನರನ್ನು ನೀನು ಸೋಲಿಸಿದ್ದಿ ಅನ್ನೋ ಸಿಟ್ಟು ಅವನಲ್ಲಿರುತ್ತೆ ಈಗ ಅಂತ. ಸಹ ಸೈಕರಥ ಪಾರ್ಥ ತ್ವಾಮಭ್ಯೇತಿ ಪರಂತಪ, ಅಂದರೆ ಏಕರಥನಾಗೆ ಬರ್ತಾ ಇದ್ದಾನೆ ಅಂತ. ಏಕರಥ ಅಂದರೆ ರಥರಕ್ಷಕರು ಕೂಡ ಇಲ್ಲ ಅವನಿಗೆ ಅಂತ. ಅಂದರೆ ರಥದ ಆ ಕಡೆ ಈ ಕಡೆ ಇಬ್ಬರು ರಕ್ಷಕರು ಇರ್ತಾರೆ, ಪಾಷ್ಟೇ ರಕ್ಷಕರು ಅಂತ, ಹಿಂಭಾಗದಲ್ಲಿ ರಕ್ಷಕರಿರ್ತಾರೆ, ಪೃಷ್ಠರಕ್ಷಕರು ಅಂತ ಯಾರೂ ಇಲ್ಲ, ಏಕರಥಿಯಾಗಿ ಬರ್ತಾ ಇದ್ದಾನೆ ಅವನು. ಅಂದರೆ ಒಂದು ಸೈನ್ಯದ ತುಕಡಿ ಕೂಡ ಅವನ ಹತ್ರ ಇಲ್ಲ, ಹಾಗೆ ಬರ್ತಾ ಇದ್ದಾನೆ. ಅವನು ಹೇಳ್ತಾನೆ, ನಿನ್ನ ಸಾಮರ್ಥ್ಯ ಏನು ಕಡಿಮೆ ಅಲ್ಲ. ವಿದೇಹರು, ಅಂಬಷ್ಟರು, ಕಾಂಬೋಜರು, ನಗ್ನಜಿತ, ಗಾಂಧಾರ ಇವರನ್ನೆಲ್ಲ ಹಿಂದೆ ನೀನು ಯುದ್ಧದಲ್ಲಿ ಸೋಲಿಸಿದವನು. ಇವರೆಲ್ಲ ಸೋಲಿಸಲಾರದ ಸೇನೆ ಅಂತ ಅಂದ್ಕೊಂಡವ್ರನ್ನೆಲ್ಲ ನೀನು ಹಿಂದೆ ಸೋಲಿಸಿದ್ದೆ, ಹಾಗಾಗಿ ನಿನ್ನಿಂದ ಸಾಧ್ಯ ಇದು ಅಂತ ಹೇಳ್ತಾನೆ ಶಲ್ಯ ಟೋನ್ ಚೇಂಜ್ ಮಾಡಿದಾನಲ್ವ. ಹೌದು. ಈಗ ನೀನು ಆ ಧೈರ್ಯ ತಳೆದು ಯುದ್ಧ ಮಾಡಬೇಕು ಅಂತ. ಕರ್ಣ ಅವನಿಗೆ ಉತ್ತರ ಕೊಡ್ತಾನೆ, ಪ್ರಕೃತಿಸ್ಥೋ ಹಿಮೇ ಶಲ್ಯ ಇದಾನೀಂ ಸಮ್ಮತಸ್ತಥ. ಈಗ ನೀನು ಸಹಜವಾಗಿ ಮಾತನಾಡ್ತಾ ಇದ್ದೆ, ಹಾಗಾಗಿ ನೀನು ಇಷ್ಟ ಆದೆ ನನಗೆ ಈಗ. ಅಂದರೆ ಹಿಂದೆ ಅಲ್ಲೇ ಆ ವ್ಯಂಗ್ಯ ಆಡಿದ್ದು, ಇನ್ನೊಂದು ನೀನೇನು ಅಲ್ಲ ಎಲ್ಲ ಹೇಳಿದ್ದಿತ್ತಲ್ಲ, ಈಗ ಅದಲ್ವಲ್ಲ, ಹಾಗಾಗಿ ಮೆಚ್ಚಿದೆ ನಿನ್ನನ್ನು ಅಂತ ಹೇಳ್ತಾನೆ. ನಾನೀಗ ಅವರಿಬ್ಬರನ್ನೂ ಸಂಹರಿಸ್ತೇನೆ, ನೋಡ್ತಾ ಇರು ಅಂತ ಮತ್ತೆ ಗುಡುಗುತ್ತಾನೆ ಅವನು. ಬರ್ತಾ ಇರೋ ಅರ್ಜುನ ಸಾಮಾನ್ಯ ಅಲ್ಲ ಅಂತ ಕರ್ಣ ಮಾತಾಡ್ತಾನೆ. ಅಸ್ವೇದಿನವು ರಾಜಪುತ್ರಸ್ಯ ಹಸ್ತವು, ಅವನ ಕೈಗಳು ಯಾವಾಗಲೂ ಬೆವರಲ್ಲ ಅಂತ ಹೇಳ್ತಾನೆ ಕರ್ಣ. ಇದೆಲ್ಲ ಭಾಳ ಅಬ್ಸರ್ವೇಷನ್ಗಳು, ಭಾಳ ವಿಚಿತ್ರವಾದದ್ದು. ಅಂದರೆ ಯುದ್ಧ ಮಾಡುವಾಗ, ಅದು ಯಾವುದೇ ಕೆಲಸ ಮಾಡುವಾಗ ಆತಂಕ ಆಯಿತು, ಭಯ ಆಯಿತು, ಯಾವುದಾದ್ರೂ ಭಾವ ಅತಿಶಯವಾಗಿ ಆಯಿತು ಅಂತಂದು ಕೂಡಲೇ ಬೆವರತ್ತೆ, ಸಹಜ ಧರ್ಮ ಅದು ದೇಹದ್ದು. ಅವನ ಕೈ ಯಾವ ಹೊತ್ತಲ್ಲೂ ಬೆವರಲ್ಲ ಅಂತಂದರೆ ಅವನಿಗೆ ಟೆನ್ಷನ್ ಆಗಲ್ಲ ಯುದ್ಧ ಮಾಡುವಾಗ ಅಂತ. ಅದು ಹಿಂದೂ ಒಂದು ಸಲ ಬಂತು, ಅರ್ಜುನನ ಬಗ್ಗೆ ಕೃಷ್ಣ ಆ ಮಾತನ್ನು ಹೇಳ್ದ ಅವನು. ಏನಂದರೆ ಯುದ್ಧ ಮಾಡ್ತಾ ಇರೋ ಹೊತ್ತಿನಲ್ಲಿ ಯಾವ ಹೊತ್ತಲ್ಲೂ ನಿನಗೊಂದು ದ್ವಂದ್ವ ಕಾಡೋಲ್ಲ, ಈಗೇನು ಮಾಡಬೇಕು ಅನ್ನೋ ದ್ವಂದ್ವ ಕಾಡಲ್ಲ, ಆಮೇಲೆ ಭಯವೇ ಆಗಲ್ಲ ಒಂದು ಕ್ಷಣವೂ ಅಂತ. ಆದರೆ ಅದನ್ನೇ ಇವನು ಹೇಳ್ತಾ ಇದ್ದಾನೆ. ಅಸ್ವೇದಿನವು ರಾಜಪುತ್ರಸ್ಯ ಹಸ್ತವು ಅವೇಪಿನವು ಜಾತಕಿಣವು ಬೃಹಂತವು. ಅವನ ನಡುಗೋದು ಅಂತ ಕೂಡ ಇಲ್ಲ ಅಂತ, ಅವನ ತೋಳುಗಳು ಒಮ್ಮೆ ಹಿಂಗಾಯಿತು ಅಂತ ಕೂಡ ಇರಲ್ಲ ಅಂತ. ಯಾವಾಗಲೂ ಅವನು ಆಯುಧವನ್ನು ತುಂಬ ದೃಢವಾಗಿ ಇಟ್ಕೋತಾನೆ, ಗಟ್ಟಿಯಾಗಿ ಹಿಡ್ಕೋತಾನೆ. ದೃಢಾಯುಧ ಕೃತಿಮಾನ್ ಕ್ಷಿಪ್ರ ಹಸ್ತ, ಅಂದರೆ ಒಂದೇ ಒಂದು ಸಲ ಕೂಡ ಅದು ಕೈ ಅನ್ನೋದಿದೆಯಲ್ಲ, ಹೀಗೆ ಹಿಡಿದ್ರೆ ಅದು ಲೂಸ್ ಆಗೋಲ್ಲ ಅಂತ. ಆಗಲೇಬೇಕಲ್ಲ, ಹೀಗೆ ಹಿಡ್ಕೊಂಡು ಗಂಟೆಗಳ ಕಾಲ ಮಾಡುವ, ಯಾವಾಗಲೂ ಒಂದು ಸಲ ಅದು ಹಿಂಗೆಲ್ಲ ಆಗಬೇಕಲ್ಲ, ಅಂಥದ್ದೇನೂ ಆಗೋಲ್ಲ ಅಂತ. ಕ್ಷಿಪ್ರ ಹಸ್ತ ಅಂತ. ಮತ್ತು ಎಷ್ಟು ಹೊತ್ತು ಯುದ್ಧ ಮಾಡ್ತಾ ಇದ್ರು
ಅವನ ವೇಗ ಕಡಿಮೆ ಆಗಲ್ಲ, ಬಾಣ ಬಿಡುವ ವೇಗ. ಆಮೇಲೆ ಆಯಾಸ ಆಗಿ ನಾವು ಯಾವುದೇ ಕೆಲಸ ಮಾಡ್ತಾಯಿದ್ರು ಆಮೇಲೆ ಸ್ಲೋ ಆಗಿಬಿಡುತ್ತಲ್ಲ, ಡೌನ್ ಆಗ್ತೀವಲ್ಲ, ಒಂದು ಸ್ವಲ್ಪ ಸ್ಲೋ ಡೌನ್ ಆಗೋದಿದೆಯಲ್ಲ, ಅದೇನೂ ಆಗೋದಿಲ್ಲ ಅಂತ. ಹಾಗಾಗಿ ನ ಪಾಂಡವೇಯೇನ ಸಮೋಸ್ತಿ ಯೋಧ, ಅವನಿಗೆ ಸಮಾನನಾದ ಒಬ್ಬ ಯೋಧ ಪ್ರಪಂಚದಲ್ಲಿಲ್ಲ ಅಂತ ಕರ್ಣ ಹೇಳ್ತಾನೆ. ಅವನ ಯುದ್ಧ ಹೇಗಿರುತ್ತೆ ಅಂತ ವರ್ಣಿಸ್ತಾನೆ. ಅನೇಕಾನಪಿ ಕಂಕಪತ್ರಾನ್ ಏಕಮ್ಯತಾ ತಾನ್ ಕ್ಷಿತಿಪಾನ್ ಪ್ರಮಥ್ಯ ತೇ ಕ್ರೋಶ ಮಾತ್ರಂ ನಿಪತಂತ್ಯಮೋಗ ಕಸ್ತೇನ ಯೋಧೋಸ್ತಿ ಸಮಪೃಥಿವ್ಯಾಂ. ಅವನು ಅಸಂಖ್ಯ ಬಾಣಗಳನ್ನು ತೆಗೆದುಕೊಂಡು ಅದನ್ನು ಜೋಡಿಸಿ ಬಿಡ್ತಾನೆ. ಒಂದು ಬಾಣ ತೆಗೆದುಕೊಂಡು ಬಿಡೋದಿಲ್ಲ, ಹಲವು ಬಾಣಗಳನ್ನು ತಗೊಂಡು ಜೋಡಿಸಿ ಬಿಡ್ತಾನೆ. ಅದು ಎಷ್ಟು ಅಂದರೆ ಕ್ರೋಶದ ದೂರದವರೆಗೆ ಹೋಗುತ್ತೆ. ಕ್ರೋಶ ಅಂದರೆ 3 ಮೈಲು. ಅವನು ಇಲ್ಲಿಂದ ಬಾಣ ಬಿಟ್ಟರೆ 3 ಮೈಲ್ವರೆಗೆ ಹೋಗುತ್ತೆ. ಕಸ್ತೇನ ಯೋಧೋಸ್ತಿ ಸಮಪೃಥಿವ್ಯಾಂ. ಅವನ ಜೊತೆಗೆ ಅವನಿಗೆ ಸಮಾನನಾದ ಯೋಧನೊಬ್ಬ ಪೃಥ್ವಿಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾನೆ. ಒಂದು ಸಂದರ್ಭದಲ್ಲಿ ಅವನು ಕೃಷ್ಣನ ಜೊತೆಗೆ ಸೇರಿ ಅಗ್ನಿಯನ್ನೇ ತೃಪ್ತಿಪಡಿಸಿದನಂತೆ. ಹಾಗಾಗಿ ಅದರಿಂದಾಗಿ ಕೃಷ್ಣನಿಗೆ ಚಕ್ರವೂ ಇವನಿಗೆ ಗಾಂಡೀವವೂ ಸಿಕ್ತಂತೆ. ಅಂಥ ದಿವ್ಯವಾದಂಥ ಒಂದು ಧನಸ್ಸು ಕೂಡ ಅವನ ಕೈಯಲ್ಲಿದೆ ಅಂತ. ಅದರ ಜೊತೆಗೆ ಈ ರಥ ಕೂಡ ಅವನಿಗೆ ಸಿಕ್ಕಿದ್ದಲ್ಲೇನೆ ಅಂತ ಹೇಳ್ತಾನೆ. ಬಿಳಿಯ ಕುದುರೆಗೆ ಕಟ್ಟುವಂತಹ ಈ ರಥ ಸುಘೋಷಂ ಅಂತ, ಅದರ ಶಬ್ದ ಬಹಳ ಚೆನ್ನಾಗಿರುವ ಶಬ್ದ ಅಂತೆ. ಈ ಚಕ್ರ ಹೋಗುವಾಗ ದಡ್ಡ ಅಂತ ಹೆಂಗೆಗೋ ಶಬ್ದ ಆಗುತ್ತಲ್ಲ, ಶಬ್ದ ಕೂಡ ಚೆನ್ನಾಗಿದೆ ಅಂತ. ಅಂದರೆ ಇವತ್ತು ನಾವು ವಾಹನಗಳನ್ನು ಹೊಸ ವಾಹನಗಳನ್ನು ಸೃಷ್ಟಿ ಮಾಡಿಕೊಳ್ಳುವಾಗ ಅದರ ಶಬ್ದ ಎಲ್ಲ ಮಾಡ್ಕೋತೀವಲ್ಲ, ಹಳೆ ವಾಹನಗಳನ್ನು ಮಾಡುವಾಗ ವಾಹನಗಳನ್ನು ತಯಾರು ಮಾಡ್ತಾ ಇದ್ರು ಅಷ್ಟೇ. ಇವತ್ತು ಹೋಗ್ತಾ ಏನಾಗಿದೆ ಅಂದರೆ ಯಾವ ಥರ ಶಬ್ದ ಬೇಕು ಅಂತ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ವಾಹನ ಹೇಗೆ ಶಬ್ದ ಮಾಡಬೇಕು ಅಂತ ಕೂಡ ಅಂತ. ಹಾಗೆ ಶಬ್ದ ಮಾಡುವಂತಹ ರಥ ಅದು ಅಂತ. ಆಮೇಲೆ ಅದರ ಜೊತೆಗೆ 2 ಅವನ ಹತ್ರ ಅಕ್ಷಯ ತುಣೀರಗಳಿವೆ. ಅಂದರೆ ಬತ್ತಳಿಕೆ ಇದೆಯಲ್ಲ, 2 ಬತ್ತಳಿಕೆ ಇದೆ ಅವನ ಹತ್ರ. ಹಿಂದ್ಗಡೆ ಕಟ್ಕೊಳ್ತಾರಲ್ಲ ಬಾಣ ಇಟ್ಕೊಳ್ಳೋ ಚೀಲ, ಅದು ಅಕ್ಷಯವಾದ ಬತ್ತಳಿಕೆ. ಅಂದರೆ ಏನು ಅಂದರೆ ಅದು ಖಾಲಿ ಆಗೋದೇ ಇಲ್ಲ. ಅದು ಅಂದರೆ ಉಳಿದವರೆಲ್ಲ ಬಾಣಗಳನ್ನು ತುಂಬಿಸಿಕೋಬೇಕು ರಥಕ್ಕೆ. ಭೀಮ ಲೆಕ್ಕ ಕೇಳನಲ್ಲ, ಇನ್ನು ಎಷ್ಟಿದೆ ನೋಡು ಅಂತ. ಖಾಲಿ ಆದರೆ ಮತ್ತೋಗಿ ತುಂಬಿಸ್ಕೊಂಬರ್ಬೇಕು. ಇವನ ಹತ್ರ ಆ ಥರದ್ದೊಂದು 2 ದಿವ್ಯವಾದ ಬತ್ತಳಿಕೆ ಇದೆ. ಅದು ಖಾಲಿನೇ ಆಗೋಲ್ಲ. ಅದು ಖಾಲಿನೇ ಆಗೋಲ್ಲ. ಅಂದರೆ ಈ ಕೈ ಹಾಕಿ ಎಷ್ಟು ತೆಗೆದ್ರೂ ಅದು ಬರ್ತಾನೇ ಇರುತ್ತೆ. ಮುಗಿದೋಯ್ತಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅಂದರೆ ಆಯುಧ ಖಾಲಿ ಆಯಿತು ಅಂತಲೇ ಇಲ್ಲ ಅಂತ. ಈಗ ಮೊದಲೆಲ್ಲ ಬಂದೂಕಿಗೆ ಇದನ್ನು ತುಂಬಿ ಒಂದಿರ್ತಿತ್ತು, ಹೊಡಿಬೇಕಾಗಿತ್ತು. 2ನೇದು ಮತ್ತೆ ಹಾಕ್ಕೋಬೇಕಾಗಿತ್ತು. ಆಮೇಲೆ 5 ಗುಂಡುಗಳನ್ನು ತುಂಬಿಸುವ, 6 ಗುಂಡುಗಳನ್ನು ತುಂಬಿಸುವ ರಿವಾಲ್ವರ್ಗಳೆಲ್ಲ ಬಂದವು. ಆಮೇಲೆ ಈಗ ಇವು ಬಂದವಲ್ಲ, ಮಷಿನ್ ಗನ್ಗಳೆಲ್ಲ ಬಂದವಲ್ಲ, ಎಷ್ಟು ಬೇಕಿದ್ರೂ ತುಂಬಿಸೋದು ಅಂತ ಇರುತ್ತಲ್ಲ. ಈ ಆಯುಧಗಳ ವಿಷಯದಲ್ಲಿ ನಾವೇನೀಗ ಪರಿಷ್ಕಾರ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದನ್ನು ಅಕ್ಷಯ ತುಣೀರದಲ್ಲಿ ಹೇಳುತ್ತೆ. ಅದು ಖಾಲಿನೇ ಆಗದೆ ಇರೋಷ್ಟು ಅದರಲ್ಲಿ ತುಂಬಿಕೊಂಡಿರುತ್ತೆ ಅಂತ. ಅಷ್ಟಲ್ಲದೆ ಅವನು ದೇವಲೋಕಕ್ಕೆ ಕೂಡ ಹೋಗಿದ್ದ. ಅಲ್ಲಿ ಹೋಗಿ ಅಸಂಖ್ಯ ಕಾಲಕ್ಕೆ ಯಾರು ಅನ್ನುವ ರಾಕ್ಷಸರನ್ನು ಕೊಂದಿದ್ದಾನೆ ಅವನು. ಅಲ್ಲಿ ಅವನಿಗೆ ದೇವದತ್ತ ಶಂಖ ಕೂಡ ಸಿಕ್ಕಿದೆ. ಕೋನಾಮ ತೇನಾಭ್ಯಧಿಕ ಪೃಥಿವ್ಯಾಂ. ಅವನಿಗಿಂತ ಒಬ್ಬ ಶ್ರೇಷ್ಠನಾದವ ಭೂಮಿಯಲ್ಲಿ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಕರ್ಣ. ಅದರ ಜೊತೆಗೆ ಮಹಾದೇವನ ಜೊತೆಗೆ ಯುದ್ಧ ಮಾಡಿದವನು ಅವನು ಪರಶಿವನೊಂದಿಗೆ. ಅದು ಏನು, ಸುಯುದ್ಧೇನ ಅಂತ. ಅಂದರೆ ಅತ್ಯಂತ ಯೋಗ್ಯವಾದ ಶ್ರೇಷ್ಠವಾದ ವಿಧಾನದಲ್ಲಿ ಯುದ್ಧ ಮಾಡಿದವನು ಮಹಾನುಭಾವ. ಅವನು ಅರ್ಜುನನಿಗೆ ಹೇಳ್ತಾ ಇದೆ ಮಹಾನುಭಾವ. ಅವನು ಇವನಿಗೆ ಘೋರವಾದಂತಹ ಪಾಶುಪತವನ್ನು ಕೊಟ್ಟಿದ್ದಾನೆ. ಅದೆಂಥ ಅಸ್ತ್ರ ಅಂದರೆ ತ್ರೈಲೋಕ್ಯ ಸಂಹಾರಕರಂ ಅಂತ. ಯಾರೋ ಒಬ್ಬರನ್ನಿಬ್ಬರನ್ನು ಕೊಲ್ಲೋದಲ್ಲ, 3 ಲೋಕಗಳನ್ನೇ ಕೊಲ್ದು ಬಿಡ್ಬೋದು, ಸಂಹರಿಸಿ ಬಿಡ್ಬೋದು ಅಂಥ ಪಾಶುಪತಾಸ್ತ್ರವನ್ನು ಸಂಪಾದಿಸಿಕೊಂಡಿದ್ದಾನೆ. ಶಿವ ಅವನಿಗೆ ಇಷ್ಟನ್ನೆಲ್ಲ ಕೊಟ್ಟ ಮೇಲೆ ಪೃಥಕ್ ಲೋಕಪಾಲ ಸಮೇತ, ಬೇರೆ ಬೇರೆ ಲೋಕಪಾಲಕರು ಅಂತ ಯಾರಿದ್ರು, ಅಷ್ಟಲೋಕಪಾಲಕರು ಅಂತ ಯಾರಿರ್ತಾರೆ, ಅವರೆಲ್ಲರೂ ಬಂದು ಅವನಿಗೆ ಅತ್ಯದ್ಭುತವಾದ ಆಯುಧಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ. ಅದರ ಬಲದಿಂದಾಗಿ ಅವನು ಕಾಲಖಂಜರು ಅನ್ನುವ ಅಸುರರನ್ನು ಕೊಂದವನು. ಇನ್ನು ಭೂಮಿಗೆ ಅಂತ ಬಂದರೆ ವಿರಾಟಪುರದಲ್ಲಿ ನಾವೆಲ್ಲರೂ ಇದ್ವಿ. ನಮ್ಮೆಲ್ಲರನ್ನ ಅವನು ಒಬ್ಬನೇ ಸೋಲಿಸಿದ ಅಂತ. ಅದೂ ಹೇಗೆ ಅಂದರೆ ಸೋಲಿಸಿ ನಮ್ಮ ಮೈಮೇಲಿದ್ದ ಬಟ್ಟೆ ಎತ್ಕೊಂಡು ಹೋಗಿದ್ದಾನೆ ಅವನು ಅಂತ. ತಮೀದೃಶಂ ವೀರ್ಯಗುಣೋಪಪನ್ನಂ ಕೃಷ್ಣದ್ವಿತೀಯಂ ವರಯೇರಣಾಯ ಅನಂತ ವೀರ್ಯೇಣ ಚ ಕೇಶವೇನ ನಾರಾಯಣೇನ ಪ್ರತಿಮೇನ ಗುಪ್ತಂ. ಇಂಥ ಸಾಮರ್ಥ್ಯ ಇರುವ ಮತ್ತು ಕೃಷ್ಣನ ಜೊತೆಗೆ ಇರುವ ಅವನನ್ನು ನಾನು ದ್ವಂದ್ವ ಯುದ್ಧಕ್ಕೆ ಬಯಸ್ತಾ ಇದ್ದೀನಿ ಅಂತ. ನಾನು ಯಾರ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದೀನಿ ಅಂದರೆ ಇಷ್ಟು ಅದ್ಭುತ ಸಾಮರ್ಥ್ಯದವನು, ಮತ್ತು ಅವನ ಜೊತೆಗೆ ಯಾರಿದ್ದಾರೆ ಅಂದರೆ ಕೃಷ್ಣ ಇದ್ದಾನೆ. ಅವನು ಯಾರು ಅಂದರೆ ಅನಂತ ವೀರ್ಯೇಣ ಚ ಕೇಶವೇನ ಅಂತ. ಅವನ ಸಾಮರ್ಥ್ಯ ಎಷ್ಟು ಅಂದರೆ ಅದಕ್ಕೆ ಅಳತೆ ಇಲ್ಲ, ಅನಂತ ಅದು.
ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ನಾರಾಯಣೇನ ಅಪ್ರತಿಮೇನ ಗುಪ್ತಂ, ಯಾರವನು ಅಂದರೆ ಶ್ರೀಮನ್ನಾರಾಯಣ ಸಾಕ್ಷಾತ್ತು, ಅವನ ರಕ್ಷಣೆ ಇದೆ ಅರ್ಜುನನಿಗೆ. ಅಂಥ ಶ್ರೀಮನ್ನಾರಾಯಣನ ರಕ್ಷಣೆ ಇರುವವನ ಜೊತೆಗೆ ನಾನು ದ್ವಂದ್ವ ಯುದ್ಧ ಬಯಸಿ ಹೊರಟಿದ್ದೀನಿ ಅಂತ. ಅವನ ಗುಣಗಳು ಎಷ್ಟು ಅಂದರೆ, ಕೃಷ್ಣನ ಗುಣಗಳು ಎಷ್ಟು ಅಂತ ಅಂದರೆ, ವರ್ಷಾಯುತೇರ್ಯಸ್ಯ ಗುಣಾನಶಕ್ತಿಯ ವಕ್ತುಂ ಸಮಯತೈರಪಿ ಸರ್ವಲೋಕೈ, 14 ಲೋಕಗಳಲ್ಲಿರುವ ಎಲ್ಲ ಜನರೂ ಸೇರಿ ಕೃಷ್ಣನಲ್ಲಿರುವ ಗುಣಗಳೆಷ್ಟು ಅಂತ ಹೇಳ್ತಾ ಹೋದರೆ 10,000 ವರ್ಷ ಆದರೂ ಮುಗಿಯೋಲ್ಲ ಹೇಳಿ, ಅಷ್ಟು ಸಾಮರ್ಥ್ಯ ಮಹಿಮೆ ಕೃಷ್ಣನದ್ದು. ಅಂತ ಶಂಖ ಚಕ್ರ ಗದೆ ಖಡ್ಗಧಾರಿಯಾದಂತಹ ವಿಷ್ಣುವೇ ಯಾರ ಜೊತೆಗೆ ಕುಳಿತುಕೊಂಡು ಬಂದಿದ್ದಾನೋ ಅಂಥ ಅರ್ಜುನನನ್ನು ನಾನು ದ್ವೈರಥ ಯುದ್ಧಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನೋಡಿದಾಗ ಭಯಂ ಮೇ ವೈ ಜಾಯತೆ ಸಾಧ್ವಸಂಚ ದೃಷ್ಟ್ವಾ ಕೃಷ್ಣ ವೇಕರಥೇ ಸಮೇತವು, ಕೃಷ್ಣಾರ್ಜುನರಿಬ್ಬರು ಒಂದೇ ರಥದಲ್ಲಿ ಕುಳಿತು ಬರೋದನ್ನು ನೋಡಿದಾಗ ನಿಜ ಹೇಳ್ತೀನಿ, ನನಗೊಮ್ಮೆ ಭಯ ಆಗತ್ತೆ, ನನ್ನ ಎದೆ ನಡಗತ್ತೆ ಅಂತ ಹೇಳ್ತಾನೆ. ಯಾಕೆಂದರೆ ಇಬ್ಬರೂ ವೀರರು, ಉಭೌ ಹಿ ಶೂರವು ದೃಢಾಸ್ತ್ರವು, ಇಬ್ಬರಲ್ಲೂ ಕೂಡ ಅಸ್ತ್ರ ಸಾಮರ್ಥ್ಯ ಇದೆ, ಇಬ್ಬರೂ ಮಹಾರಥಿಗಳು ಮತ್ತು ಯುದ್ಧಕ್ಕೆ ಬೇಕಾದ ಸರ್ವ ಸಿದ್ಧತೆಗಳೂ ಅವರಲ್ಲಿದೆ. ಕೊನ್ಯ ಪ್ರತೀಯಾನ್ ಮಾದೃತೇತು ಶಲ್ಯ, ಇಂಥ ಇಬ್ಬರನ್ನು ಧೈರ್ಯವಾಗಿ ಎದುರಿಸ್ತೀನಿ ಅಂತ ಒಬ್ಬ ನಿಲ್ಲುವವ ಯಾರಾದರೂ ಈ ಪ್ರಪಂಚದಲ್ಲಿದ್ದರೆ ಅದು ನಾನೊಬ್ಬನೇ ಶಲ್ಯ, ಇನ್ಯಾರ ಹತ್ರನೂ ಇದು ಸಾಧ್ಯ ಇಲ್ಲ. ಹಾಗಾಗಿ ಏತಾವಹಂ ಯುಧಿವಾ ಪಾತಯಿಷ್ಯೆ ಮಾಂವಾ ಕೃಷ್ಣೋ ನಿಹನಿಷ್ಯತೋದ್ಯ, ಒಂದೋ ನಾನು ಇವತ್ತು ಇವರಿಬ್ಬರನ್ನು ಕೊಂದು ಕಳೀತೇನೆ, ಇಲ್ಲ ಅವರು ನನ್ನನ್ನು ಕಳೀತಾರೆ, ಅವರು ನನ್ನನ್ನು ಸಾಯಿಸ್ತಾರೆ. ಸೊ ಸ್ಟೇಜ್ ಸೆಟ್ ಅಂತಾರಲ್ಲ, ಆ ಥರ ಸ್ಟೇಜ್ ಸೆಟ್ ಆಗ್ತಾ ಇದೆ ಒಂದು ಮಹಾ ಸಮರಕ್ಕೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತೀವ ಅನ್ನೋದು ಮುಂದಿನ ಭಾಗದಲ್ಲೇ ಗೊತ್ತಾಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಅದೇ ಅಂದರೆ ಅರ್ಜುನ ಒಂದು ಕಡೆ ಕರ್ಣನಿಗೆ ಹೊಗಳ್ತಾನೆ, ಕರ್ಣ ಅರ್ಜುನನಿಗೆ ಹೊಗಳ್ತಾನೆ, ಹೌದು, ಮತ್ತು ಶಲ್ಯ ಕೂಡ ಕರ್ಣನಿಗೆ ಹೊಗಳ್ತಾನೆ. ಅಂದರೆ ಒಂಥರ ಮೂಡ್ ಚೇಂಜ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಹೌದು ಅಲ್ವಾ? ಹೌದು. ಸೊ ಅಂದರೆ ಆ ಒಂದು ಕ್ಷುದ್ರ ಮನಸ್ಥಿತಿ ಇಲ್ಲ ಅಲ್ವಾ? ಬಹುಶಃ ಅದು ದೊಡ್ಡ ಕೆಲಸ ಮಾಡಬೇಕಾದ್ರೆ ಈ ಥರದ್ದೊಂದು ಬರುತ್ತೆ ಅನ್ಸುತ್ತೆ. ದೊಡ್ಡವ್ರನ್ನ ಎದುರಿಸಬೇಕಾದ್ರೆ ನೀವು ಆ ಮನಸ್ಥಿತಿಗೆ ಹೋಗ್ಬಿಡ್ತೀರ ನೀವು ಕೂಡ, ಅಲ್ವಾ? ಸೊ ಅವ್ರನ್ನ ನೀವು ಅಂದರೆ ಯು ಅಪ್ರಿಷಿಯೇಟ್ ದಮ್. ಸೊ ಅದೇ ಥರದ ಕರ್ಣನಂದಲೂ ಕೂಡ ಅಲ್ಲಿ ಕಾಣಿಸ್ತದೆ. ಮತ್ತು ಅರ್ಜುನನ್ನು ಎದುರಿಸೋಕ್ಕೆ ರೆಡಿ ಆಗಿರಬೇಕಾದ್ರೆ ಶಲ್ಯನಿಗೆ ಕೂಡ ಕರ್ಣನ ಬಗ್ಗೆ ಒಂದು ಮೆಚ್ಚುಗೆ ಬರುತ್ತೆ. ಅದು ಕೂಡ ಇಲ್ಲಿ ಬನ್ನಿ, ಅದೆಲ್ಲವನ್ನು ಕೂಡ ನೋಡಿದ್ವಿ. ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ. ಈ ಎಲ್ಲ ವಿಚಾರಗಳು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆ ಮುಗಿಸ್ತಾ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೆ ಸ್ವಾಗತ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.